ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಬಹಳ ಇನ್ಫಾರ್ಮೇಟಿವ್ ಆಗಿರುವಂತದ್ದು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಸಿಗ್ತಾ ಇರುವಂತ ಸರ್ಟಿಫಿಕೇಟ್ಗಳು, ಜಾತಿ ಮತ್ತು ಆದಾಯ, ವಾಸಸ್ಥಳ ಅಥವಾ ಇನ್ನಿತರೆ ಸರ್ಟಿಫಿಕೇಟ್ ಗಳನ್ನ ನೀವು ಪಡ್ಕೋಬೇಕು ಅಂತಂದ್ರೆ ನಾಡ ಕಚೇರಿ ಪೋರ್ಟಲ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಈ ಒಂದು ನಾಡ ಕಚೇರಿಯಲ್ಲಿ ಹೊಸದಾಗಿ ಬಂದಿರುವಂತ ಅಪ್ಡೇಟ್ ಗಳನ್ನ ನೀವು ಮೊದಲು ತಿಳ್ಕೊಬೇಕಾಗತ್ತೆ. ಇವಾಗ ರೀಸೆಂಟ್ಲಿ ಆಗಿರುವಂತ ಒಂದು ಅಪ್ಡೇಟ್ ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಅರ್ಜಿಯನ್ನ ಸಲ್ಲಿಸುವಂತ ಎಲ್ಲಾ ಕ್ಯಾಂಡಿಡೇಟ್ಗೂ ಫಸ್ಟ್ ಇದರ ಒಂದು ಮಾಹಿತಿ ಇರಬೇಕಾಗತ್ತೆ. ನಾಡ ಕಚೇರಿಯಲ್ಲಿ ಯಾವುದೆಲ್ಲ ಅಪ್ಡೇಟ್ ಗಳು ಚೇಂಜಸ್ ಆಗಿದೆ, ಆ ಒಂದು ಚೇಂಜಸ್ ನಿಂದ ನಿಮಗೇನು ಉಪಯೋಗ ಆಗ್ತಾ ಇದೆ, ಇದ್ರ ಜೊತೆಗೆ ಒಂದು ಕ್ಯಾಸ್ಟ್ ಇನ್ಕಮ್ ಕೂಡ ನಾನು ಲೈವ್ ಆಗಿ ನಿಮ್ಗೆ ಅಪ್ಲೈ ಮಾಡಿ ತೋರಿಸ್ತೇನೆ. ಕ್ಯಾಟಗರಿ 2B ಮುಸ್ಲಿಂ ಕಾಸ್ಟಿನ ಒಂದು ಸರ್ಟಿಫಿಕೇಟ್ ಅನ್ನ. ಸೊ ಒಂದೇ ದಿನದಲ್ಲಿ ನೀವು ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಪಡ್ಕೋಬಹುದು ಅರ್ಜಿಯನ್ನ ಸಲ್ಲಿಸ್ಬಿಟ್ಟು. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಇದರಲ್ಲಿ ನಿಮ್ಗೆ ಅರ್ಜಿ ಸಲ್ಲಿಸೋದು ಹೇಗೆ, ಅರ್ಜಿ ಸಲ್ಲಿಸಲಿಕ್ಕೆ ದಾಖಲೆಗಳು ಏನೆಲ್ಲ ಬೇಕಾಗತ್ತೆ, ಈ ಒಂದು ಅರ್ಜಿ ಸಲ್ಲಿಸುವಂತ ಒಂದು ಪ್ರೊಸೆಸ್ ಯಾವ ತರ ಇರುತ್ತೆ, ಇದೆಲ್ಲದ್ರ ಬಗ್ಗೆ ಒಂದೊಂದಾಗಿ ನಾನು ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬ್ರು ಇದ್ರೋ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ನೋಡಿ ವೀಕ್ಷಕರೇ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಇಲ್ಲಿ ನಾನು ತೋರಿಸ್ತಾ ಇರುವಂತ ಎಲ್ಲಾ ದಾಖಲೆಗಳು ನಿಮ್ಮ ಹತ್ರ ಇರಬೇಕಾಗಿರುತ್ತೆ. ಸೊ ಒಂದಕ್ಕೊಂದು ಆಲ್ಟರ್ನೇಟ್ ಕೂಡ ಇಲ್ಲಿ ಯೂಸ್ ಅನ್ನ ಮಾಡ್ಕೋಬಹುದು ನೀವು. ಸೊ ಇಷ್ಟು ದಾಖಲೆಗಳ ಇದ್ರೆ ಒಳ್ಳೇದು. ಸೊ ನಾನು ಇಲ್ಲಿ ಭೂಮಿ ಐ ವ್ಯಾಲೆಟ್ ಸರ್ವಿಸ್ ಮುಖಾಂತರ ನಾಡ ಕಚೇರಿ ಪೋರ್ಟಲ್ಗೆ ರೀಡೈರೆಕ್ಟ್ ಆಗಿ ಲಾಗಿನ್ ಆಗ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ಇವಾಗ ಐ ವ್ಯಾಲೆಟ್ ಸರ್ವಿಸ್ ಲಾಗಿನ್ ಆಗಿದ್ದೇನೆ. ನಾಡ ಕಚೇರಿ ಪೋರ್ಟಲ್ಗೆ ರೀಡೈರೆಕ್ಟ್ ಆಗಿಬಿಟ್ಟು ಲಾಗಿನ್ ಮಾಡ್ಕೊಂಡಿದ್ದೇನೆ. ಸೊ ಇಲ್ಲಿ ನೀವು ಮೊದಲು ನಿಮ್ಮ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕನ್ನಡ ಸೆಲೆಕ್ಟ್ ಮಾಡ್ಕೊಂಡ ನಂತರ ಜಾತಿ ಪ್ರಮಾಣ ಪತ್ರಗಳು ಅಂತ ಹೇಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇ ಅಪ್ಡೇಟು ಹೊಸದಾಗಿ ಬಂದಿರುವಂತದ್ದು. ಮೊದಲು ಇಲ್ಲಿ ನೀವು KYC ಅನ್ನ ಕಂಪಲ್ಸರಿಯಾಗಿ ಮಾಡಲೇಬೇಕು. ಸೊ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಇರುವಂತ ನಂಬರ್ ನ ಹಾಕ್ಬಿಟ್ಟು ಕನ್ಸರ್ನ್ ಇದೆ ಅದನ್ನ ಚೆಕ್ ಮಾರ್ಕ್ ಹಾಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ OTP ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮತ್ತೆ ಸ್ಕ್ರೋಲ್ ಡೌನ್ ಮಾಡಿ OTP ಪಡೆಯಿರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ OTP ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ ಗೆ ಸೆಂಡ್ ಆಗಿದೆ. ಇವಾಗ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಬಂದಿರುವಂತ OTP ಅನ್ನ ಈ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೆಸಿಂಗ್ ಅಂತ ಹೇಳಿ ಬರುತ್ತೆ. ಪ್ರೊಸೆಸಿಂಗ್ ಅಂತ ಹೇಳಿ ಬಂದ ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿ. ಯಾಕಂದ್ರೆ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರೋದ್ರಿಂದ ಈ ಪೋರ್ಟಲ್ ಸ್ವಲ್ಪ ಬ್ಯುಸಿ ಆಗಿರುತ್ತೆ. ಸೊ ಇವಾಗ ನೋಡಿ, ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ ನಿಮ್ಮ ಲಿಸ್ಟ್ ಅಲ್ಲಿ ಬರದೇ ಇದ್ರೆ ನಿಮ್ಮ ತಾಲೂಕನ್ನ ಚೇಂಜ್ ಮಾಡ್ಕೊಂಡು ಮತ್ತೆ ವಾಪಸ್ ನಿಮ್ಮ ತಾಲೂಕ್ ಯಾವ್ದಂತ ಅದನ್ನೇ ಆಯ್ಕೆ ಮಾಡ್ಕೊಂಡು ನಿಮ್ಮ ಹೋಬಳಿಯನ್ನ ಲಿಸ್ಟ್ ಇಂದ ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ನಿಮ್ಮ ಗ್ರಾಮ ಯಾವ್ದು ಅನ್ನೋದನ್ನ ಆಯ್ಕೆ ಮಾಡ್ಕೊಂಡು ಇಲ್ಲಿ ಮದುವೆ ಆದಂತ ಹೆಣ್ಮಕ್ಳಿದ್ರೆ ಕೋಮ್ ಅಂತ ತಗೊಳ್ಳಿ. ತಂದೆಯ ಹೆಸರನ್ನ ಹಾಕಬೇಕು ಅಂತಂದ್ರೆ ಬಿನ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎರಡು ಕೂಡ ಸೇಮ್ ಇರುತ್ತೆ. ತಂದೆ ಹೆಸರು ಮತ್ತೆ ತಾಯಿ ಹೆಸರನ್ನ ಹಾಕ್ಬಿಟ್ಟು ಮೊದಲು ಇಲ್ಲಿ ವಿಳಾಸವನ್ನ ನೀವೇ ಕೈಯಿಂದ ಟೈಪ್ ಮಾಡ್ಬೇಕಾಗ್ತಿತ್ತು. ಆದ್ರೆ ಇವಾಗ ಬಂದಿರೋ ಒಂದು ಸೆಕೆಂಡ್ ಹೊಸ ಅಪ್ಡೇಟಿನ ಪ್ರಕಾರ ಇಲ್ಲಿ ಆಧಾರ್ ಕಾರ್ಡ್ ದಲ್ಲಿ ಇರುವಂತ ಡೀಟೇಲ್ಸ್ ತನ್ನಿಂದ ತಾನೇ ಇಲ್ಲಿ ಫೆಚ್ ಆಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ದಲ್ಲಿ ಇರುವಂತ ಇನ್ಫಾರ್ಮೇಶನ್ ತನ್ನಿಂದ ತಾನೇ ಇಲ್ಲಿ ಟೈಪ್ ಆಗಿಬಿಟ್ಟಿರುತ್ತೆ. ಅದೇ ಇನ್ಫಾರ್ಮೇಶನ್ ಇಲ್ಲಿ ಲೋಡ್ ಆಗಿರುತ್ತೆ. ಸೊ ಅದನ್ನ ನೀವು ಕೈಯಿಂದ ಎಂಟರ್ ಮಾಡುವಂತ ಅಗತ್ಯ ಇಲ್ಲ. ಇಲ್ಲಿ ಮೊಬೈಲ್ ನಂಬರ್ ಅನ್ನ ಹಾಕ್ಬಿಟ್ಟು OTP ಕಳುಹಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಬಂದಿರುವಂತ OTP ನ ಇಲ್ಲಿ ಹಾಕ್ಬಿಟ್ಟು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ವೆರಿಫೈಡ್ ಸಕ್ಸಸ್ಫುಲ್ ಅಂತ ಹೇಳಿ ಬರುತ್ತೆ. ಇದರ ನಂತರ ಈ ಒಂದು ಬಾಕ್ಸ್ ನಲ್ಲಿ ನಿಮ್ಮ ಒಂದು ಇಮೇಲ್ ID ಯನ್ನ ಎಂಟರ್ ಮಾಡಿ ಅದಕ್ಕೂ ಕೂಡ ಒಂದು OTP ವೆರಿಫಿಕೇಶನ್ ಅನ್ನ ಮಾಡ್ಬೇಕಾಗತ್ತೆ. ನೀವು ಕೊಟ್ಟಿರುವಂತ ಮೇಲಿಗೆ OTP ಬರುತ್ತೆ, ಅದಕ್ಕೂ ಕೂಡ ನೀವು ಪರಿಶೀಲನೆಯನ್ನ ಮಾಡ್ಬೇಕಾಗತ್ತೆ. ಮೇಲ್ ID ಗೆ ಬಂದಿರುವಂತ OTP ಅನ್ನ ಹಾಕ್ಬಿಟ್ಟು ಪರಿಶೀಲನೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ವೆರಿಫೈ ಆಗಿದೆ. ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ ಡಿಜಿಲಾಕರ್ಗೆ ತಳ್ಳಬೇಕಂತ ಕೇಳ್ತಾ ಇದೆ. ಹೌದಂತ ಕ್ಲಿಕ್ ಮಾಡ್ಕೊಂಡು ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ, ವೇಟ್ ಮಾಡಿ. ಇಲ್ಲಿ ನಿಮ್ಮ ಒಂದು ಮೀಸಲಾತಿ ವರ್ಗ ಯಾವ್ದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಪ್ರವರ್ಗ B ಮುಸ್ಲಿಂ ಕಾಸ್ಟ್ನವ್ರದ ಒಂದು ಸರ್ಟಿಫಿಕೇಟ್ ಗೆ ಅಪ್ಲೈ ಮಾಡ್ತಾ ಇದ್ದೇನೆ ಜಾತಿ ಆದಾಯಕ್ಕಾಗಿ. ಸೊ ನಿಮ್ಮ ವಾರ್ಷಿಕ ಆದಾಯ ಹಾಕಿ
ಯಾವ ಒಂದು ಉದ್ದೇಶಕ್ಕೆ ಈ ಜಾತಿ ಸರ್ಟಿಫಿಕೇಟ್ ನಿಮ್ಗೆ ಬೇಕಾಗಿದೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಇದರ ನಂತರ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನ ಹೊಸದಾಗಿ ಬಂದಿರುವಂತ ಮೂರನೇ ಅಪ್ಡೇಟ್, ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಇರುವಂತ ಫೋಟೋ ಇಲ್ಲಿ ಡೈರೆಕ್ಟ್ ಆಗಿ ಫೆಚ್ ಆಗಿಬಿಡುತ್ತೆ. ಸೊ ಆಧಾರ್ ಕಾರ್ಡ್ ದಲ್ಲಿ ಯಾವ ತರ ಫೋಟೋ ಇರುತ್ತೆ ಅದೇ ಫೋಟೋ ಇಲ್ಲಿ ಬರುತ್ತೆ. ಇನ್ನ ನಾಲ್ಕನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ನೀವು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡುವಾಗ ಅಫಿಡವಿಟ್ ಅಂತ ಹೇಳಿ ಕೂಡ ಬಂದಿದೆ. ಇಲ್ಲಿ ನೀವು ನೇಮ್ ಕರೆಕ್ಷನ್ ಅಥವಾ ನೇಮ್ ಏನಾದ್ರೂ ಚೇಂಜಸ್ ಮಾಡೋದಿದ್ರೆ ಆ ಒಂದು ದಾಖಲೆಯನ್ನ ನೀವು ಕೋರ್ಟ್ ಅಪ್ಡೇಟ್ ಬಾಂಡ್ ಅನ್ನ ಅಪ್ಲೋಡ್ ಮಾಡಬಹುದು. ಇಲ್ಲಿ ಶಾಲಾ ದಾಖಲೆ ಅಂತಂದ್ರೆ ನೀವು ಟಿ.ಸಿ ಅಪ್ಲೋಡ್ ಮಾಡಬಹುದು, ಇಲ್ಲ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬಹುದು, ಅದನ್ನ ಅಪ್ಲೋಡ್ ಮಾಡಿ. ನಂತರ ನಿಮ್ಮ ಒಂದು ಪಡಿತರ ಚೀಟಿಯನ್ನ ಅಪ್ಲೋಡ್ ಮಾಡಿ. ಇದರ ನಂತರ ನಿಮ್ಮ ಗುರುತಿನ ಚೀಟಿ, ಅದರ ಒಂದು ಐಡೆಂಟಿಟಿಗಾಗಿ ಆಧಾರ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಿ. ಇದೆಲ್ಲ ಆದ ನಂತರ ನಿಮ್ಗೆ ಇನ್ನೂ ಏನಾದ್ರೂ ಹೆಚ್ಚಿನ ಒಂದು ದಾಖಲೆಯನ್ನ ಅಪ್ಲೋಡ್ ಮಾಡಬೇಕು ಅಂತ ಅನ್ನೋದಾಯ್ತು ಅಂತಂದ್ರೆ ಅದಕ್ಕಾಗಿ ನೀವು ಇಲ್ಲಿ ಇತರೆ ದಾಖಲೆಗಳು ಅಂತ ಹೇಳಿ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೂಡ ನಿಮ್ಗೆ ಇನ್ನೂ ಬೇಕಾಗಿರುವಂತ ದಾಖಲೆಗಳು, ಅದು ವೋಟರ್ ಐ ಡಿ ಆಗಿರ್ಬೋದು ಅಥವಾ ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ಇನ್ನು ಯಾವ್ದಾದ್ರು ಒಂದು ದಾಖಲೆಯಲ್ಲಿ ನಿಮ್ದು ಎಲ್ಲಾ ಸರಿಯಾದ ಮಾಹಿತಿ ಇದೆ ಅಂತಂದ್ರೆ ಅದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬಹುದು. ಈ ಎಲ್ಲ ದಾಖಲೆಗಳನ್ನ ನೀವು 300 KB ಒಳಗಡೆ PDF ಫಾರ್ಮೆಟ್ ನಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಈ ದಾಖಲೆಗಳನ್ನ ನಾವೆಲ್ಲ ಅಪ್ಲೋಡ್ ಮಾಡಿದ ನಂತರ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಫೈಲ್ ಅಪ್ಲೋಡ್ ಮಾಡಲೇಬೇಕು. ನಂತರ ಸಲ್ಲಿಸ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ RD ನಂಬರ್ ಇಲ್ಲಿ ಜನರೇಟ್ ಆಗುತ್ತೆ. ಮುಂದಿನ ಪ್ರೊಸೆಸ್ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿ ನಿಮ್ಮ ಒಂದು ಡ್ರಾಫ್ಟ್ ಪ್ರಿವ್ಯೂ ಆಗುತ್ತೆ. ಈ ಸಹಿಗೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇದೆಯಲ್ಲ ಅಂತ ಕೇಳ್ತಾ ಇದೆ. ಇದ್ರ ಜೊತೆಗೇನೆ ಈ ಸೈನ್ ಗೆ ರೀಡೈರೆಕ್ಟ್ ಆಗ್ತಾ ಇದೆ ಈ ಒಂದು ಪೋರ್ಟಲ್ ಅಂತ ಹೇಳಿ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದು ಫೈನಲ್ ಸ್ಟೆಪ್. ನಿಮ್ಮ ಒಂದು ಹಸ್ತಾಕ್ಷರ ವೆರಿಫಿಕೇಶನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬಿಟ್ಟು ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಆ ಒಂದು OTP ನ ಇಲ್ಲಿ ಎಂಟರ್ ಮಾಡಿ. OTP ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಹಸ್ತಾಕ್ಷರ ಇಲ್ಲಿ ಪೆಂಡಿಂಗ್ ಅಲ್ಲಿ ಇರುತ್ತೆ. ಅದು ಕಂಪ್ಲೀಟ್ ಆದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ತರ ಬರುತ್ತೆ, ಹಣ ಪಾವತಿಸಲು ಮುಂದುವರಿಸಿರಿ ಅಂತ ಹೇಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಇದನ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ಫೋನ್ ಪೇ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಾಣ್ತಾ ಇರುವಂತ ಒಂದು QR ಕೋಡ್ ಅನ್ನ ನಿಮ್ಮ ಮೊಬೈಲ್ ನಲ್ಲಿ ಫೋನ್ ಪೇ ಓಪನ್ ಮಾಡಿಬಿಟ್ಟು ಸ್ಕ್ಯಾನರ್ ಓಪನ್ ಮಾಡಿ ಇಲ್ಲಿ ಕಾಣ್ತಾ ಇರುವಂತ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಬಿಟ್ಟು 40 rupees ಅನ್ನ ನೀವು ಪೇಮೆಂಟ್ ಅನ್ನ ಮಾಡಿ. ಪೇಮೆಂಟ್ ಸಕ್ಸಸ್ಫುಲಿ ಆದ ನಂತರ ನಿಮಗೆ ಟ್ರಾನ್ಸಾಕ್ಷನ್ ಇಲ್ಲಿ ಮೆಸೇಜ್ ಬರುತ್ತೆ. ಇದರ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಕ್ನಾಲೆಜ್ಮೆಂಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದರದ್ದು ಫ್ಯೂಚರ್ ನಲ್ಲಿ ನಿಮ್ಗೆ ಸ್ಟೇಟಸ್ ಅನ್ನ ಚೆಕ್ ಕೂಡ ಮಾಡ್ಕೋಬಹುದು, ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅಪ್ರೂವಲ್ ಆಗಿದೆಯಾ ಇಲ್ಲೋ ಅಂತ ಹೇಳಿ. ಸೊ ವೀಕ್ಷಕರೇ, ಇಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ಒಂದು ವಿಡಿಯೋ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.